ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಏನರ ತಿನ್ಬೇಕು ಅನಿಸ್ತೈತಿ, ಚಿಕ್ಕದಾಗಿ ಹಸುವಾಗಿರ್ತೈತಿ ರೀ. ಏನರ ಜಾಸ್ತಿ ಟೈಮ್ ಇಲ್ಲ ನಮ್ಮ ಕಡೆ ಮಾಡ್ಕೊಂಡು ತಿನ್ನಕ್ಕೆ, ಮತ್ತು ಅಷ್ಟು ಪೇಷನ್ಸ್ ಇಲ್ಲಂದ್ರೆ ಒಂದು 10 ನಿಮಿಷದಾಗ ಇದನ್ನು ಮಾಡ್ಕೊಂಡು ತಿನ್ಬಿಡ್ಬೋದು ನೋಡಿರಿ. ನಾನೀಗ ಫಸ್ಟಿಗೆ 1 ಬೌಲಷ್ಟು ರವೆ ತೊಗೊಂಡೆ ನೋಡಿರಿ. ಕೇಸರಿ ರವೆ, ಬನ್ಸಿ ರವೆ ಅಂತಿರಲ್ಲ ನೀವು, ಅದನ್ನು ತೊಗೊಂಡೆ ನಾನು. ಇದು ಉಪ್ಪಿಟ್ಟು ಮಾಡ್ತೇವಲ್ಲ ನಾರ್ಮಲಾಗಿ, ಮಾಲ್ ಅಂಗಡಿ ಒಳಗೆ ಹೋದರೆ ಸಿಗ್ತೈತಿ, ಎಲ್ಲರ ಮನೆಯೊಳಗೂ ಇದ್ದೇ ಇರ್ತೈತಿ ರೀ ಇದು. ಈಗ ನಾನು ಅದು 1 ಬೌಲ್ ರವಕ್ಕೆ ಅರ್ಧ ಮೊಸರು ಹಾಕತ್ತೀನಿ ನೋಡಿರಿ. ಇದು ನೀರು ಮೊಸರು ಐತಿ, ನಾವು ಮನೆಯೊಳಗೆ ಏನು ಯೂಸ್ ಮಾಡ್ತೇವಲ್ಲ ಅದ್ರಷ್ಟು ನಾ ತೋರ್ಸಾತೀನಿ, ಜಾಸ್ತಿ ಏನು ಹಾಕಿಲ್ರಿ ಇದಕ್ಕೆ. ಈಗ ಮೊಸರೊಳಗೆ ರವೆ ಎಲ್ಲ ಕುಡೋಗೋ ಮಟ್ಟ ಈ ರೀತಿ ಕಲಸೋಣ್ರಿ. ಇದನ್ನ ಕಲಸಿಂದ ಒಂದು 5 ನಿಮಿಷ ಇದನ್ನು ಈ ರೀತಿ ನೆನೆಯಾಕೆ ಇಟ್ಬಿಡ್ಕರಿ ಮೊಸರೊಳಗೆ ರವಾನ. ಅದು ಪೂರ್ತಿ ಅಳ್ತೈತಿ ನೋಡಿರಿ, ರವೆ ಎಲ್ಲ ಹೂವು ಅಳ್ದಂಗೆ ಅಳ್ತೈತಿ, ನಮಗೆ ಮೆತ್ತಗೆ ಹಿಟ್ಟಗತಿ ಆಗಿರ್ತೈತಿ. ಈಗ ಇದನ್ನು ಕಲಿಸ್ಕೊಂಡೆ ನೋಡಿರಿ, ಮೊಸರೊಳಗೆಲ್ಲ ರವೆ ಎಲ್ಲ ಕೂಡ್ಕೊಂತ. ಇದಕ್ಕೆ ನಾವು ನೆಕ್ಸ್ಟ್ ಏನು ಮಸಾಲೆ ಹಾಕ್ಕೋಬೇಕಲ್ಲ ಇದನ್ನು ನೋಡ್ಕೊಂಬಿಡೋಣ. ನಾವು ಮಸಾಲೆ ಪಡ್ಡು ಮಾಡತ್ತೀನಿ ನೋಡಿರಿ. 10 ನಿಮಿಷದೊಳಗೆ ನಿಮಗೆ ಚಿಕ್ಕದ ಹಸುವಾದಾಗ ಈ ರೀತಿ ಮಾಡ್ಕೊಂಡು ತಿನ್ಬಿಡ್ಬೋದು ಮನೆಯೊಳಗೆ ಇದ್ದಿದ್ದು ಸಾಮಾನೊಳಗೆ. ನಾನು ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡೇನಿ ನೋಡಿರಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಆಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ 1 ಸ್ಪೂನಷ್ಟು ಹಾಕೋತೀನಿ ನೋಡಿರಿ. 1 ಸ್ಪೂನ ಉದ್ದಿನಬೇಳೆ ಹಾಕೋತೀನಿ, 1 ಸ್ಪೂನ ಕಡಲೆಬೇಳೆ ಹಾಕೋತೀನಿ. ಇದು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಗೆ ಆಗೋ ಮಟ್ಟ ಈ ರೀತಿ ಹುರಿತೀನಿ ನೋಡಿರಿ. ಇದು ಸ್ವಲ್ಪ ಕೆಂಪಗೆ ಆದ್ಮ್ಯಾಗ ಇದಕ್ಕೆ ಕರಿಬೇವು ಹಾಕ್ತೀನಿ, ಸಣ್ಣಗೆ ಹೆಚ್ಕೊಂಡಿದ್ದೆ. ಈ ರೀತಿ ಸಣ್ಣ ಕಟ್ ಮಾಡಿ ಹಾಕೋರಿ ಕರಿಬೇವು. ಆಮೇಲೆ ಸಣ್ಣಗೆ ಹೆಚ್ಚಿದ್ದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋತೀನಿ ನೋಡಿರಿ. ಇದು ಕೆಂಪಗೆ ಆಗೋ ಮಾಟ ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೋತೀನಿ ನೋಡಿರಿ. ಗ್ಲಾಸ್ ಮೇಮ್ ಸಣ್ಣ ಇಟ್ಕೋರಿ. ಈಗ ಹಿಂಗೆ ಹಾಕೋತೀನಿ, ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋತೀನಿ ನೋಡಿರಿ. ನಿಮಗೆ ಬೇಕಂದ್ರೆ ಇದಕ್ಕೆ ಗರಂ ಮಸಾಲ ಹಾಕ್ಬೋದು, ಇಲ್ಲಾಂದ್ರೆ ಮ್ಯಾಗಿ ಮಸಾಲ ಹಾಕ್ಬೋದು. ಮಕ್ಕಳಿಗೆ ಮ್ಯಾಗಿ ಮಸಾಲ ಅಂದ್ರೆ ಭಾಳ ಇಷ್ಟ ಅಲ್ರಿ ಫ್ಲೇವರ್, ಹಾಗಾಗಿ ನಾನು ಮ್ಯಾಗಿ ಮಸಾಲ ಹಾಕತ್ತೀನಿ. ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಭಾಳ 10 ನಿಮಿಷದಾಗ ರೆಡಿ ಆಗಿಬಿಡ್ತೈತೆ ನೋಡಿರಿ. ಇದು ಮ್ಯಾಗಿ ಮಸಾಲ ಹಾಕ್ಕೊಂಡು ಇದನ್ನು ಕೈ ಆಡ್ಸ್ಕೊತೀನಿ ನೋಡಿರಿ. ಇದಕ್ಕೆ ಮೇನ್ ಅಂದ್ರೆ ಹೆಸರು ಬೇಳೆ ನೋಡಿರಿ. ಹೆಸರು ಬೇಳೆ ಮಕ್ಕಳಿಗಂತೂ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ. ಹಾಗಾಗಿ ನಾನು ಇದ್ರೊಳಗೆ ಹೆಸರು ಬೇಳೆ ಹಾಕಿ ಪಡ್ಡು ಮಾಡತ್ತೀನಿ ನೋಡಿರಿ. ನಾನು ಸ್ಪೂನ್ ತೊಗೋತೀನಲ್ಲ, ನಾಷ್ಟ ಮಾಡೋ ಸ್ಪೂನ್ ಇರ್ತೈತಲ್ರಿ, ಅದರಲ್ಲೇ ಒಂದು 4 ಸ್ಪೂನ್ ಇದನ್ನು ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ. ಇದು ನಾನು ಸಾಯಂಕಾಲ ಟೀಗೆ ಅಂಥೇಳಿ ಚಹಾ ಕಾಫಿ ಕುಡಿತೇವಲ್ಲ ಅವಾಗ ಮಾಡ್ಕೊಂಡು ತಿನ್ನತ್ತೈತೆ ನೋಡಿರಿ. ನಾ ಬೆಳಗ್ಗೆ ನೆನೆಸಿಟ್ಟಿದ್ದೆ ಇವನು ಹೆಸರು ಬೇಳೆ. 1 ತಾಸು ಸಾಕ್ರಿ ನೆನೆಸಿದ್ರೆ, ನೀವು ಎದ್ದು ಕೂಳೆ ನೆನೆಸಿಟ್ರಿ ಅಂದ್ರೆ ಮಕ್ಕಳದೆಲ್ಲ ಸ್ನಾನ ಮುಗಿಸೋ ಮಟ್ಟ ಅಂದ್ರೆ ಇವು ಹೆಸರು ಬೇಳೆ ನೆನೆದ್ಬಿಡ್ತಾವೆ ನೋಡಿರಿ. ಅಷ್ಟೇ ರೀ, ಭಾಳ ಕೆಲಸನ ಇಲ್ಲರಿ. ಈಗ ಇದು ಆಫ್ ಮಾಡಿ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಂದು ಹೆಸರು ಬೇಳೆ ಹಾಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ರೆ ಸಾಕು ನೋಡಿರಿ. ಅವೆಲ್ಲ ನೆಂದಿರ್ತಾವಲ್ಲ, ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿ ಕೂಡ ಬಾಡಿಸ್ಕೊಂಡ್ಬಿಟ್ರೆ ಸಾಕು ನಮಗೆ. ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಮೊಸರೊಳಗೆ ರವೆ ಕಲಸಿಟ್ಟಿದ್ನೆಲ್ಲ ಅದು ನೋಡಿರಿ ಈ ರೀತಿ ಹಿಟ್ಟುಗತಿ ಆಗೈತಿ, ಪೂರಾ ಹೂವು ಅಳ್ದಂಗೆ ಅಳ್ಳೈತ್ರಿ ನಮಗೆ ರವೆ. ಈಗಿದು ಅಂದ್ರೆ ನಾವು ಈಗ ಪಡ್ಡು ಮಾಡ್ಕೋತೇವಲ್ಲ ಅವಾಗ ಜಲ್ದಿನ ಇದು ಪಡ್ಡು ಬೆಂದು ಬಿಡ್ತೈತ್ರಿ. ನಾವೀಗ ಡೈರೆಕ್ಟಾಗಿ ಮೊಸರು ಹಾಕ್ಲಾರ್ದ ರವೆ ಕೂಡ ಮಸಾಲೆ ಕೂಡಿಸಿ ಹಾಕ್ಬಿಟ್ರೆ ಜಲ್ದಿ ಬೇಯೋಂಗಿಲ್ಲ. ಹಾಗಾಗಿ ಈ ರೀತಿ ಮೊಸರು ಕಳ್ಳಿಸ್ಕೊಂಡ್ರೆ ನಮ್ಮ ಪಡ್ಡು ಜಲ್ದಿ ಬೇಯ್ತೈತೆ ನೋಡಿರಿ. ಈಗ ನಾವು ಆಗಳೇ ಹೆಸರು ಬೇಳೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಗ್ಗರಣೆ ಮಾಡಿಟ್ಟಿದ್ವಲ್ಲ, ಅದನ್ನು ನಾವು ರವಾಕ್ಕೆ ಹಾಕ್ತೇನೆ ನೋಡಿರಿ. ಅದರೊಳಗೆ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಒಂದು ಅರ್ಧ ಚಿಟಿಕೆಯಷ್ಟು ಸೋಡಾ ಹಾಕೋತೀನಿ ನೋಡಿರಿ, ಹಗುರವಾಗಿ ಬರಲಿ ಅಂಥೇಳಿ ಸೋಡಾ ಹಾಕೋತೀನಿ. ಈಗ ಇದನ್ನು ಕಲಿಸ್ಕೊಂಡ್ಬಿಡೋಣ್ರಿ. ನಮಗೆ ಪಡ್ಡು ಮಾಡೋಕೆ ಹೆಂಗೆ ಬೇಕಲ್ಲ ಹಂಗೆ ಕಲಿಸ್ಕೊಳ್ಳೋಣ. ಇದು ಬೌಲ್ ಒಂದು ಸ್ವಲ್ಪ ಸಣ್ಣದಾಗಿ ಹಾಕತ್ತಿದ್ರಿ, ಕಲ್ಸಕ್ಕೆ ಸರಿ ಅನ್ಸತ್ತಿದ್ದಿಲ್ಲ, ಹಾಗಾಗಿ ನಾನು ಇದನ್ನು ದೊಡ್ಡ ಬೌಲಿಗೆ ಹಾಕೋತೀನಿ ನೋಡಿರಿ. ಭಾಳ ಯೂಸ್ಫುಲ್ ಐತ್ರಿ ಮಕ್ಕಳಿಗೆ. ಉಪ್ಪಿಟ್ಟದು ಮಾಡಿ ಕಟ್ಟೋಕ್ಕಾಗೋದಿಲ್ಲ, ಒಳಗೆ ಸ್ಕೂಲ್ ಒಳಗೆ ಬೈತಿರ್ತಾರೆ ಮಕ್ಳಿಗೆ ಉಪ್ಪಿಟ್ಟು ಮಾಡಿ ಕಟ್ಟಿದ್ರೆ. ಈ ರೀತಿ ಮಾಡಿ ಕಟ್ಟಿದ್ರೆ ಮಕ್ಳಿಗೆ ತಿನ್ನಾಕೂ ಈಸಿ ಆಕೈತಿ, ಮತ್ತು ಬೈಯೋದೂ ಇಲ್ಲ. ನಿಮಗೆ ದಿನ ಏನು ಮಾಡೋದು ಅಂತಿರಲ್ಲ, ಒಂದೊಂದು ದಿನ ಒಂದೊಂದು ರೀತಿ ಮಾಡಿ ತೋರಿಸ್ರಿ. ನಾನು ವಿಡಿಯೋದ ಚಾನಲ್ಗೆ ಹೋಗಿ ಚೆಕ್ ಮಾಡಿರಿ. ನಾವು ಈ ಥರ ಸ್ನ್ಯಾಕ್ಸ್ ಜಾಸ್ತಿ ಮಾಡೇನಿ ಮಕ್ಕಳಿಗೋಸ್ಕರನ. ಈಗ ಇದಿಷ್ಟು ಮಸಾಲೆ ಒಳಗೆ ಕಲಿಸ್ಕೊಂಡು ನೋಡಿರಿ ರವೆ. ನಾವು ಇದಕ್ಕೆ ನೀರು ಹಾಕಬೇಕಲ್ರಿ, ಅದಕ್ಕೆ ಮಸಾಲೆ ಎಲ್ಲ ಹತ್ತಿರ್ತೈತಿ ಪ್ಯಾನಿಗೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದಕ್ಕೆ ರವೆಗೆ ಹಾಕೊಂಡ್ಬಿಡ್ತೇನೆ ನೋಡಿರಿ. ನಮಗೆ ಪಡ್ಡು ಮಾಡೋಕೆ ಹೆಂಗೆ ಬೇಕಲ್ಲ ನೀವು ಹಂಗೆ ಕಲಿಸ್ಕೊಬೋದ್ರಿ ನೋಡಿರಿ. ಇದನ್ನು ಮತ್ತೆ ಹೊಳ್ಳಿ ನಾವು ಏನೂ ನೆನೆಸೋಂಗಿಲ್ರಿ. ಇದಿಷ್ಟು ರೆಡಿ ಆಗೈತೆ ನಮಗೀಗ. ಇದಕ್ಕೆ ಮ್ಯಾಗ ಗಾರ್ನಿಷ್ ಕೊಡ್ಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ರಿ. ಇದಿಷ್ಟು ರೆಡಿ ಆಯ್ತು ನೋಡಿರಿ ನಮಗೆ. ಈಗ ನಾವು ಡೈರೆಕ್ಟಾಗಿ ಪಡ್ಡು ಹಾಕೊಂಡ್ಬಿಡೋದ್ರಿ. ಇನ್ನು ಸ್ವಲ್ಪ ನೀರು ಹಾಕೊಂಡ್ರೆ ಹಾಕೋಬೋದು ನೀವು, ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ. ಇದು ನನಗೆ ಕರೆಕ್ಟ್ ಹದ ಐತ್ರಿ ಪಡ್ಡು ಹಾಕಕ್ಕೆ, ಹಾಗಾಗಿ ನಾನು ಇಷ್ಟು ಸಾಕಂತೇಳಿ ರೆಡಿ ಮಾಡಿಕೊಂಡೆ.
ಈಗ ಇದಕ್ಕೆ ಪಡ್ಡಿನ ಹಂಚಿಟ್ಕೊಂಡು ನಾವು ಈಗ ಪಡ್ಡು ಹಾಕೊಂಡ್ಬಿಡೋಣ. ನಿಮಗೆ ಪಡ್ಡು ಬೇಡಪ್ಪ ಅಂದ್ರೆ ಸಣ್ಣ ಸಣ್ಣವಾಗಿ ದೋಸೆ ಕೂಡ ಹಾಕ್ಕೊಡ್ಬೋದು ನೀವು. ನೋಡ್ರಿ ಈಗ ನಾವು ಒಂದೊಂದು ಸ್ಪೂನ್ ಅಷ್ಟು ಇದು ಪಡ್ಡಿನ ಹಂಚಿಗೆ ಹಾಕ್ಕೊಂತ ಹೋಗ್ತೀನಲ್ಲ. ಮತ್ತು ಯಾರು ಶಶಿ ಕುಕಿಂಗ್ ಚಾನಲ್ ಹೊಸದಾಗಿ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ ಬೆಲ್ನಾಗ ಇರ್ತೈತಿ, ಅದನ್ನು ಒತ್ತಿದ್ರೆ ನಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರ್ತೈತೆ ನೋಡಿರಿ. ವಿಡಿಯೋ ನೀವು ಫಸ್ಟ್ ನೋಡ್ಬೋದು ರೀ. ಈಗ ನೋಡಿರಿ ಎಲ್ಲ ಪಡ್ಡನ್ನು ಹಾಕ್ಕೊಂಡೆ ನಾನು. ಮತ್ತು ಇನ್ನೊಂದು ಏನಂದ್ರೆ ನಾನು ಈಗ ವಿಡಿಯೋ ಮಾಡೋದಿದ್ದೆ ಟಿ ವಿ, ಟ್ಯಾಬ್, ಮೊಬೈಲ್ ಮತ್ತು ಕಂಪ್ಯೂಟ್ರ್ ಈ ಕಡೆ ಎಲ್ಲ ಬರ್ತೈತಿ. ನೀವು ಯಾವ ಕಡೆಯಿಂದ ನೋಡಾತ್ರಿ ಮತ್ತು ಯಾವ ಊರಿಂದ ನೋಡಾತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಹೆಂಗಾಗೈತಿ ಚಲೋ ಆದ್ರೆ ಒಂದು ಲೈಕ್ ಕೊಡಿರಿ. ಈಗ ನೋಡಿರಿ ಪಡ್ಡು ಎಲ್ಲ ಹಾಕ್ಕೊಂಡು ನಾನು ಒಂದು 2 ನಿಮಿಷ ತನಕ ಈ ಥರ ಬೇಯಿಸ್ಕೊಂಡೆ. ಸಣ್ಣ ಉರಿ ಇಟ್ಕೊಂಡು ಫಸ್ಟಿಗೆ ನಾವು ಪಡ್ಡು ಹಾಕೋಬೇಕಾರೆ ಜೋರು ಗ್ಯಾಸ್ ಇಟ್ಟು ಹಾಕೋಬೇಕ್ರಿ. ಆಮೇಲೆ ನಾವು ಪಡ್ಡೆಲ್ಲ ಹಾಕಿಂದ ಸಣ್ಣ ಉರಿ ಇಟ್ಟು ಈ ರೀತಿ ಬೇಯಿಸ್ಕೋಬೇಕ್ರಿ. ಅವನ್ನ ಬಾಯ ಮುಚ್ಕೊಂಡು ನೋಡಿರಿ ಹೊಳ್ಳಿಸಾಕ್ತೀನಿ. ಎಷ್ಟು ಕುರುಮ್ ಅಂತವ್ರಿ, ಭಾರಿ ಬೆಸ್ಟ್ ಅನ್ನಿಸ್ತವ್ರಿ. ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಒಳಗೆ ಹಾಕಿಬಿಟ್ರೆ ಇದು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನವರೆಗೂ ಹಿಂಗೆ ಇರ್ತಾವೆ ನೋಡ್ರಿ ಅವು ಕುರುಮ್ ಅಂತೇಳಿ ಕ್ರಿಸ್ಪಿಯಾಗಿ. ಉಪ್ಪಿಟ್ಟಾದ್ರೆ ಆ ಕಡೆ ಈ ಕಡೆ ಮೈಗೆ ಹತ್ತುತ್ತೆ, ಕಾಲಿಗೆ ಹತ್ತುತ್ತೆ, ಎಲ್ಲ ಚೆಲ್ಲಾಡ್ಬಿಡ್ತಾರೆ ಮಕ್ಕಳು. ಈ ರೀತಿ ಪಡ್ಡು ರೀತಿ ಮಾಡಿಕೊಡ್ರಿ ನೀವು, ಮಕ್ಕಳಿಗೆ ಇಷ್ಟ ಆಕೈತಿ ಮತ್ತು ಚೆಲ್ಲಾಡೋದೂ ಇಲ್ಲ, ಸ್ಕೂಲೊಳಗೆ ಮಕ್ಕಳು ಬೇಯಿಸ್ಕೊಳೋದೂ ಇಲ್ಲ. ನೋಡಿರಿ ಎಲ್ಲ ಹೊಳ್ಳಿಸಾಕೊಂಡೆ ನಾನು. ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕ್ರಿ, ಇಲ್ಲಾಂದ್ರೆ ಅವು ಹತ್ತು ಬಿಡ್ತಾವೆ ಜಲ್ದಿ. ನೋಡಿರಿ ಎಷ್ಟು ಕಲರನು ಎಷ್ಟು ಚಲೋ ಬಂದಾವಲ್ರಿ. ಇವ್ನ್ಯಾವರು ರವಾದ ಪಡ್ಡು ಅನ್ನೋಂಗೂ ಇಲ್ಲ, ಅಷ್ಟು ರುಚಿಯಾಗ್ಯಾವ್ರಿ ಮತ್ತು ಅಷ್ಟು ಟೇಸ್ಟ್ ಆಗ್ಯಾವು. ನೀವು ಒಂದ್ಸತಿ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ, ಖಂಡಿತ ಇಷ್ಟ ಆಗ್ತೈತೆ ನಿಮಗಿದು. ಹೊಳ್ಳಿ ಸಾಕಿಂದ ಬಾಳೋತ್ತೇನಿಲ್ಲ ರೀ, ಒಂದು ಸ್ವಲ್ಪ ಬೇಯಿಸ್ಕೊಂಡು ಈಗೆಲ್ಲ ತಕ್ಕೊಂಬಿಡ್ತೇನೆ ನೋಡಿರಿ ನಾನು ಪಡ್ಡು. ನೋಡಿರಿ ಎಷ್ಟು ಚಲೋ ಬಂದಾವೆ, ಒಳಗೆಲ್ಲ ಭಾಳ ಸ್ಮೂತಾಗಿ ಬಂದಾವ್ರಿ. ಒಳಗೆ ತಿನ್ನಾಕೊಂತಾರಂತ್ರಿ ಕಡ್ಲಿಬೇಳೆ ಕುಟುಂಬ ಕಡ್ಲಿ ಉದ್ದಿನಬೇಳೆ ಎಲ್ಲ ಸಿಗ್ತಾವ್ರಿ, ಅಷ್ಟು ಟೇಸ್ಟ್ ಆಗ್ಯಾವ್ರಿ. ನೀವು ಸಾಯಂಕಾಲ ಚಹಾ ಕೂಡ, ಕಾಫಿ ಕೂಡ, ಅಥವಾ ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಯಾವಾಗಾದ್ರೂ ಮಾಡ್ಕೋಬೋದು ನೀವು. 10 ನಿಮಿಷದಾಗ ರೆಡಿ ಆಕಾವ್ ನೋಡ್ರಿ ಇವು. ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾದ್ರೆ ಈ ರೀತಿ ರವಾದ್ಲೆ ಪಡ್ಡು ಮಾಡ್ಕೊಂಡು ತಿನ್ನಿರಿ. ನೋಡಿರಿ ಎಷ್ಟು ಮಸ್ತಾಗ್ಯಾವಲ್ಲ. ಇದು ನೀವು ಮಾಡ್ಕೊಂಡು ತಿಂದ ಮ್ಯಾಗ ಒಂದು ಕಮೆಂಟ್, ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಭಾರಿ ಟೇಸ್ಟ್ ಆಗ್ಯಾವ್ರಿ, ಭಾರಿ ರುಚಿ ಆಗ್ಯಾವ್ರಿ. ಮುರಿದು ತೋರಿಸ್ತೇನೆ ನೋಡಿರಿ ನಿಮಗೆ, ಒಳಗೆಲ್ಲ ಎಷ್ಟು ಚಲೋ ಬೆಂದಾವಿವು. ಮತ್ತು ನಮಗೆ ಮೊಸರೊಳಗೆ ಹಾಕಿದಕ್ಕೆ ರವೆ ಮೊದಲು ಅಳ್ಳಿತ್ತಲ್ರಿ ಅದು, ಈಗ ಮತ್ತು ಬೇಯಿಸಿದ್ವೆಲ್ಲ ಇನ್ನೂ ಅಷ್ಟು ಚಲೋ ಅಳ್ಳೈತೆ ನೋಡಿರಿ. ರವೆ ಎಲ್ಲ ಒಳಗೆಲ್ಲ ಭಾಳ ಮೆತ್ತಗಾಗ್ಯಾವ್ರಿ ಮತ್ತು ಮ್ಯಾಗೆಲ್ಲ ಕ್ರಿಸ್ಪಿಯಾಗಿ ಆಗ್ಯಾವ ನೋಡಿರಿ. ಇದೇ ಥರ ಹೊಸ ವಿಡಿಯೋ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.